ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕುಮಾರಸ್ವಾಮಿ ಚಲುವರಾಯಸ್ವಾಮಿ ನಡುವೆ ಕಾವೇರಿದ ಟಾಕ್ ಫೈಟ್. ಚಲುವರಾಯಸ್ವಾಮಿ ಎಷ್ಟು ಮನೆ ಹಾಳು ಮಾಡಿದ್ದಾರೆ ಗೊತ್ತು ಎಂದ ಎಚ್ಡಿಕೆ. ನಾನಲ್ಲ ಕುಮಾರಸ್ವಾಮಿ ಜೋಕರ್ ಎಂದ ಚಲುವರಾಯಸ್ವಾಮಿ. ನೀವು ಕುಡಿಯೋ ನೀರು ಸೇಫ್ ಅಲ್ಲ. ಪರೀಕ್ಷಿಸಿದ 255 ಮಾದರಿ ಪೈಕಿ ಕೇವಲ 72 ಮಾದರಿಗಳು ಮಾತ್ರ ಸೇಫ್. 183 ಬಾಟಲ್ಸ್ ಕುಡಿಯೋಕ್ ಯೋಗ್ಯ ಅಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಮ್ಯಾನೇಜರ್ನಿಂದ ಕೋಟ್ಯಂತರ ರೂಪಾಯಿ ವಂಚನೆ ಪ್ರಕರಣ. 10,92,00,000 ಎಗರಿಸಿ ಶ್ರೀಶೈಲದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ನರೇಂದ್ರ ರೆಡ್ಡಿ. ಇಬ್ಬರು ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಕಾನೂನು ಹೋರಾಟದಲ್ಲಿ ಜಯ. ರಾಜ್ಯಪಾಲ RN ರವಿ ಕ್ರಮ ಕಾನೂನು ಬಾಹಿರ ಅಂತ ತೀರ್ಪು. 10 ಮಸೂದೆಗಳಿಗೆ ಒಪ್ಪಿಗೆ ನೀಡದ ರಾಜ್ಯಪಾಲರ ನಡೆಗೆ ಅಸಮಾಧಾನ. ದ್ವಿತೀಯ PUC ಫಲಿತಾಂಶ ಪ್ರಕಟ. ಸೈನ್ಸ್ ವಿಭಾಗದಲ್ಲಿ 599 ಅಂಕ ಪಡೆದು ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಟಾಪರ್. ವಾಣಿಜ್ಯ ವಿಭಾಗದಲ್ಲಿ 599 ಮಾರ್ಕ್ಸ್ ಪಡೆದ ದೀಪಶ್ರೀ. ಕಲಾ ವಿಭಾಗದಲ್ಲಿ 597 ಅಂಕ ಪಡೆದು ಸಂಜನಾಬಾಯಿ ಪ್ರಥಮ ಸ್ಥಾನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.